ನಮಸ್ಕಾರ. ನಾನು ಶ್ರೀ ರಾಜು ವೆಂಕಟಂ, PGSS ಕಾಲೇಜಿನ ಪ್ರಿನ್ಸಿಪಲ್ ಆಗಿ ಇಂದು ನಮ್ಮ ಕಾಲೇಜಿನ ಕಿರು ಪರಿಚಯವನ್ನು ಮಾಡಿಕೊಡುವೆ. ನಮ್ಮ PGSS ಕಾಲೇಜು ಮಲೆನಾಡ ಮಡಿಲಾದ ತಾಯಿ ಶ್ರೀ ಮಾರಿಕಾಂಬೆಯ ನೆಲೆಯಾದ ಶಿರಸಿಯಲ್ಲಿ ಅಧಿಕೃತವಾಗಿ 2015ರಲ್ಲಿ ಸ್ಥಾಪನೆ ಆಯಿತು. ಅಂದಿನಿಂದ ಇಂದಿನವರೆಗೆ ಯಶಸ್ವಿಯಾಗಿ 11ನೇ ವರ್ಷಕ್ಕೆ ಪದಾರ್ಪಣೆ ಮಾಡ್ತಾ ಇರುವುದು ಇದು ನಮಗೆ ಖುಷಿ ಮತ್ತು ಹೆಮ್ಮೆಯ ವಿಷಯವಾಗಿದೆ. ನಾವು PGSS ಕಾಲೇಜು ಪ್ರಾರಂಭ ಮಾಡಿದ ಉದ್ದೇಶ ಏನು ಅಂತ ಹೇಳಿದ್ರೆ, ಇವತ್ತು ಬಹಳಷ್ಟು ಜನ ನಮ್ಮ ಹತ್ರ ಬಂದು ಸರ್ ನಂದು SSLC ಆಗಿದೆ, PUC ಆಗಿದೆ, ಡಿಗ್ರಿ ಆಗಿದೆ, ಉದ್ಯೋಗ ಸಿಗುತ್ತಿಲ್ಲ ಅಂತ ಹೇಳುವಾಗ ಸೊ ನಮ್ಮ ತಲೆಯಲ್ಲಿ ಬಂದಿದ್ದೀವಿ ಏನು ಅಂತ ಹೇಳಿದ್ರೆ, ಒಂದು 70ರ ದಶಕದಿಂದ ಇವತ್ತಿಗೂ ಕೂಡ ಟ್ರೆಡಿಷನಲ್ ಕೋರ್ಸಸ್ ಆಗಿ ಸೇಮ್ ಇವತ್ತು ಡಿಗ್ರಿ ಸೇಮ್ ಕೋರ್ಸ್ಗಳಿಂದ ರನ್ ಆಗ್ತಾ ಇದೆ. ಸೊ ನಮ್ಮ ವಿಚಾರ ಏನು ಬಂತು ಅಂತ ಹೇಳಿದ್ರೆ, ಯಾಕೆ ಇವತ್ತು ಉದ್ಯೋಗ ಸಿಗ್ತಾ ಇಲ್ಲ ಅಂತ ವಿಚಾರ ಬಂದಾಗ ನಮಗೆ ಅನಿಸಿದ ಒಂದೇ ಒಂದು, ನಾವು ಕೆಲವು ಸಂಪನ್ಮೂಲ ವ್ಯಕ್ತಿ ಅಂತ ಹೇಳ್ತೇವೆ, HR ಹ್ಯೂಮನ್ ರಿಸೋರ್ಸ್ ಗಳನ್ನ ನಾವು ಭೇಟಿಯಾದಾಗ ಅವ್ರು ಹೇಳಿದೇನು ಅಂತ ಹೇಳಿದ್ರೆ, ಇವತ್ತು ಸರ್ ನಮಗೆ ಈ ತರ ಸ್ಕಿಲ್ಗಳನ್ನ ಇರುವಂತ ಮಕ್ಕಳು ಬೇಕು ಅಂತ ಹೇಳಿದಾಗ ಯಾವ ತರ ಸ್ಕಿಲ್ ಬೇಕು, ಯಾವ ತರ ಕೋರ್ಸ್ಗಳನ್ನ ಕಲ್ತ್ರೆ ಇವತ್ತು ಉದ್ಯೋಗಾವಕಾಶ ಸಿಗ್ತಾ ಇದೆ ಅಂತ ಹೇಳಿ ಚೆಕ್ ಮಾಡಿದಾಗ ನಮಗೆ ಗೊತ್ತಾಗಿರೋದು ಡಿಪ್ಲೊಮಾ ಇನ್ ಫೈರ್ ಅಂಡ್ ಇಂಡಸ್ಟ್ರಿಯಲ್ ಸೇಫ್ಟಿ ಮ್ಯಾನೇಜ್ಮೆಂಟ್ ಕೋರ್ಸ್ ಮಾಡೋದ್ರಿಂದ ಉದ್ಯೋಗಾವಕಾಶ ಸಿಗ್ತಾ ಇದೆ ಅಂತ ಹೇಳಿ. ಸರಿ, ಈ ಕೋರ್ಸ್ ಅನ್ನು ಕಲಿಯೋದ್ರಿಂದ ಒಂದು MNC ಕಂಪನಿಯಲ್ಲಿ ಆಗಿರ್ಬೋದು, RBI ಬ್ಯಾಂಕ್ ಆಗಿರ್ಬೋದು, ಅಥವಾ ಇವತ್ತು ಏರ್ಪೋರ್ಟ್ಗಳಲ್ಲಿ ಆಗಿರ್ಬೋದು, ಸೊ ಪ್ರತಿಯೊಂದು ಹಾಸ್ಪಿಟಲ್ಗಳಲ್ಲಿ ಆಗಿರ್ಬೋದು, ಪ್ರತಿಯೊಂದು ಕ್ಷೇತ್ರದಲ್ಲಿ ಕೂಡ ಗವರ್ಮೆಂಟ್ ಆಕ್ಟ್ ಆಗಿದೆ. 1948 ಆಕ್ಟ್ ಪ್ರಕಾರ ಪ್ರತಿಯೊಂದು MNC ಕಂಪನಿಗಳಲ್ಲಿ ಕೂಡ ಫೈರ್ ಅಂಡ್ ಸೇಫ್ಟಿ ಕೋರ್ಸ್ ಕಲ್ತವ್ರನ್ನ ಹೈರಿಂಗ್ ಮಾಡ್ಕೋಬೇಕು ಅಂತೇಳಿ PGSS ಕಾಲೇಜ್ ಇವತ್ತು ಹೀಗೆ ಇವತ್ತು ಫೈರ್ ಸೇಫ್ಟಿ, ಇಂಡಸ್ಟ್ರಿ ಸೇಫ್ಟಿ, ಕನ್ಸ್ಟ್ರಕ್ಷನ್ ಸೇಫ್ಟಿ ಆ ಮಕ್ಕಳಿಗೆ ಬೇಕಾಗಿರುವಂತ ಸ್ಕಿಲ್, ಸ್ಪೋಕನ್ ಇಂಗ್ಲಿಷು, ಕಂಪ್ಯೂಟರ್ ಅಪ್ಲಿಕೇಶನ್, ಹೀಗೆ ನಾವು ಎಜುಕೇಶನ್ ಜೊತೆಗೆ ಸ್ಕಿಲ್ ಬೇಕಲ್ಲ ಅಂತ ಹೇಳಿ ಅವ್ರಿಗೆ ಇಂಗ್ಲಿಷ್ ಮತ್ತೆ ಕಂಪ್ಯೂಟರ್ ಎಜುಕೇಶನ್ ಕೊಡ್ತಾ ಹೋದ್ರು. ಸೊ ಇವತ್ತು ಕೊಡ್ತಾ ಹೋದಂಗೆ ಇವತ್ತು ಅವರಿಗೆ MNC ಕಂಪನಿಯಲ್ಲಿ ಆಗಿರ್ಬೋದು, ಏರ್ಪೋರ್ಟ್ಗಳಲ್ಲಿ ಆಗಿರ್ಬೋದು, ಬ್ಯಾಂಕಿಂಗ್ ಸೆಕ್ಟರ್ ಅಲ್ಲಿ ಆಗಿರ್ಬೋದು 1000ಕ್ಕಿಂತ ಹೆಚ್ಚು ವಿದ್ಯಾರ್ಥಿಗಳು ಇವತ್ತು PGSS ಅಲ್ಲಿ ವಿದ್ಯಾಭ್ಯಾಸ ಮಾಡಿ ಇವತ್ತು ದೇಶ ವಿದೇಶಗಳಲ್ಲಿ ಇವತ್ತು ಉದ್ಯೋಗ ಮಾಡ್ತಾ ಇದ್ದಾರೆ ಮತ್ತು ಅವರ ಕುಟುಂಬಗಳಿಗೆ ಇವತ್ತು ಬೆನ್ನೆಲುಬಾಗಿ ನಿಂತ್ಕೊಂಡಿದ್ದಾರೆ ಅಂತ ಹೇಳೋದಕ್ಕೆ ನಾನು ತುಂಬಾ ಸಂತೋಷ ತಂದ್ಕೊಟ್ಟಿದೆ ಅಂತ ಹೇಳ್ಬೋದು. ಹೋಟೆಲ್ ಮ್ಯಾನೇಜ್ಮೆಂಟ್ ಕೋರ್ಸ್ 2018ರಲ್ಲಿ ನಾವು ಪ್ರಾರಂಭ ಮಾಡಿದಾಗ ಹೋಟೆಲ್ ಮ್ಯಾನೇಜ್ಮೆಂಟ್ ಕೋರ್ಸ್ ಅಂತ ಹೇಳಿದ್ರೆ ಎಷ್ಟೋ ಜನ ಅಂತಿದ್ರು ಹೋಟೆಲ್ ಮ್ಯಾನೇಜ್ಮೆಂಟ್ ಕೋರ್ಸ್ ಅಂತ ಹೇಳಿದ್ರೆ ಇದೊಂದು ಲೇಬರ್ ಕೋರ್ಸ್ ಆಗಿರುತ್ತೆ ಅಂತ ಹೇಳಿ. ಅಲ್ಲ, ಒಂದು ಹೋಟೆಲ್ ಮ್ಯಾನೇಜ್ಮೆಂಟ್ ಕೋರ್ಸ್ ಅಂತ ಹೇಳಿದ್ರೆ ಇದು ವೈಟ್ ಕಾಲರ್ ಜಾಬ್ ಆಗಿರುತ್ತೆ. ಒಂದು 3 ಸ್ಟಾರ್, 4 ಸ್ಟಾರ್, 5 ಸ್ಟಾರ್ ಅಂತ ಹೋಟ್ಲ್ಗಳಲ್ಲಿ ಒಂದು ಉದಾಹರಣೆಗೆ ಹೇಳ್ಬೇಕು ಅಂತ ಹೇಳಿದ್ರೆ, ಒಂದು ತಾಜ್ ಹೋಟ್ಲು, ರ್ಯಾಡಿಸನ್ ಹೋಟ್ಲು, ಗ್ರ್ಯಾಂಡ್ ಹಯಾತ್ ಅಥವಾ ITC ಇಂಥ ಪಂಚತಾರ ಹೋಟ್ಲ್ಗಳಲ್ಲಿ ನಾವು ಕೆಲಸ ಮಾಡಬೇಕು ಅಂತ ಹೇಳಿದ್ರೆ ನಮ್ದು ಹೋಟೆಲ್ ಮ್ಯಾನೇಜ್ಮೆಂಟ್ ಕೋರ್ಸ್ ಆಗಿರ್ಬೇಕು. ಈ ಕೋರ್ಸ್ ಆಗಿರೋದ್ರಿಂದ ನೀವು ಅಲ್ಲಿ ಒಂದು ಶೆಫ್ ಆಗ್ಬೋದು, ಒಂದು ಫ್ರಂಟ್ ಆಫೀಸ್ ಅಸೋಸಿಯೇಟ್ ಆಗಿ ಕೆಲಸ ಮಾಡ್ಬೋದು. ಸೊ ಅನೇಕ ಅದರಲ್ಲಿ ಡಿಪಾರ್ಟ್ಮೆಂಟ್ಗೂ ಬರ್ತವೆ. ಸೊ ಅಲ್ಲಿ ನೀವು ಆರಾಮಾಗಿ ಕೆಲಸನ ಮಾಡ್ಬೋದಾಗಿದೆ. ಜೊತೆಗೆ ಇವತ್ತು ನಾವು ಏರ್ಲೈನ್ ಕೆಲಸ ಮಾಡಕ್ ಹೋಗ್ಬೇಕು, ಕ್ರೂಸ್ ಲೈನ್ ಹೋಗ್ಬೇಕು. ಹೋಟೆಲ್ ಮ್ಯಾನೇಜ್ಮೆಂಟ್ ಕೋರ್ಸ್ ಆಗಿತ್ತು ಅಂತ ಹೇಳಿದ್ರೆ ಒಂದು 2 ವರ್ಷನೋ 3 ವರ್ಷನ ಎಕ್ಸ್ಪೀರಿಯನ್ಸ್ ತಗೊಂಡು ನೀವು ಎಲ್ಲಾ ಕಡೆ ಜಾಬ್ ನ ಕ್ರೂಸ್ ಕೂಡ ನೀವು ಅಪ್ಲೈ ಮಾಡಬಹುದು. ಅದು ಕೂಡ ನಿಮಗೆ ಇವತ್ತು ಕ್ರೂಸ್ ಲೈನ್ ಹೋಗೋದ್ರಿಂದ ಒಂದು 80ರಿಂದ 1 ಲಕ್ಷ ಸಂಬಳ ಕೂಡ ನೀವು ಪಡ್ಕೋಬಹುದು. ಜೊತೆಗೆ ಇವತ್ತು ನಮ್ಮಲ್ಲಿ ಮತ್ತೊಂದು ಕೋರ್ಸ್ ಇದೆ, ಅದುವೇ ಡಿಪ್ಲೊಮಾ ಫ್ಯಾಷನ್ ಡಿಸೈನಿಂಗ್. ಫ್ಯಾಷನ್ ಡಿಸೈನಿಂಗ್ ಕೋರ್ಸ್ ಅಂತ ಹೇಳಿದ್ರೆ ನಾಟ್ ಕಟಿಂಗ್, ಫಿಟ್ಟಿಂಗ್, ಸ್ಟಿಚಿಂಗ್ ಅಂತ ಹೇಳ್ಬೋದು. ಒಂದು ಟೇಲರಿಂಗ್ ಕೋರ್ಸ್ ಆಗಿರ್ಬೋದು ಅಂತ ಅರ್ಥ ಮಾಡ್ಕೊ. ಟೇಲರಿಂಗ್ ಅನ್ನೋದು ಒಂದು ಸಬ್ಜೆಕ್ಟ್, ಅದ್ರ ಜೊತೆಗೆ ನಿಮ್ಗೆ ಅರಿ ವರ್ಕ್ ಹೇಳ್ಕೊಡ್ತಾರೆ, ಜರ್ದೋಶಿ ವರ್ಕ್ ಹೇಳ್ಕೊಡ್ತಾರೆ. ಸೊ ಜೊತೆಗೆ ಇವತ್ತು ಬ್ಯೂಟಿಷಿಯನ್ ಹೇಳ್ಕೊಡ್ತಾರೆ. ನಾಳೆ ನೀವೇ ಒಂದು ಬ್ಯೂಟಿಕ್ ನ ಓಪನ್ ಮಾಡ್ಬೋದು. ಹೀಗೆ ನಿಮ್ಗೆ ಅನೇಕ ವಿಷಯವನ್ನು ಕಲಿಸ್ಕೊಡ್ತಾವೆ. ನಿಮ್ಗೆ ನಾವು ನೀವೇ ಒಂದು ಬ್ಯೂಟಿಷಿಯನ್ ಇದ್ರ ಜೊತೆಗೆ ನಾವು ನಿಮಗೆ ಬ್ಯೂಟಿಷಿಯನ್ ಕ್ಲಾಸ್ ಕೂಡ ಕೊಡ್ತಾ ಇದ್ದೇವೆ. ಗಾರ್ಮೆಂಟ್ ಇಂಡಸ್ಟ್ರಿ, ಸರ್ಫೇಸ್ ಆರ್ನಮೆಂಟೇಶನ್, ಹಿಸ್ಟ್ರಿ ಆಫ್ ಫ್ಯಾಷನ್, ಓಕೆನಾ, ಇದೆಲ್ಲವನ್ನು ಕೂಡ ಟ್ರೈನಿಂಗ್ ಕೊಡ್ತಾ ಇದ್ದೇವೆ. ಜೊತೆಗೆ ಸೆಲ್ಫ್ ಎಂಪ್ಲಾಯ್ಡ್ ಆಗಿ ಅಬಲಿ ಅಲ್ಲ ಸಬ್ಲಿ ಅಂತ ಹೇಳ್ತೇವೆ ಫ್ಯಾಷನ್ ಡಿಸೈನಿಂಗ್ ಇವತ್ತು. ಸೊ ಹೆಣ್ಮಕ್ಳು ಇವತ್ತು ತನ್ನ ಕಾಲ ತಾವೇ ನಿಂತ್ಕೊಂಡು ಒಂದು ಉದ್ಯೋಗ ಮಾಡೋದಕ್ಕೆ ನಂಬರ್ 1 ಕೋರ್ಸ್ ಅಂತ ಹೇಳಿದ್ರೆ ಅದುವೇ ಡಿಪ್ಲೊಮಾ ಫ್ಯಾಷನ್ ಡಿಸೈನಿಂಗ್ ಕೋರ್ಸ್. ಸೊ ಹಾಗಾಗಿ ಫ್ಯಾಷನ್ ಡಿಸೈನ್ ಕೂಡ ಕೋರ್ಸ್ ಕಲೀರಿ, ಸೆಲ್ಫ್ ಎಂಪ್ಲಾಯ್ಡ್ಗೂ ಆಗ್ಬಹುದು. ಇವತ್ತು ಒಂದು ಗೊತ್ತಿದೆ ನಿಮ್ಗೆಲ್ಲ, ಒಂದು ಬ್ಲೌಸ್ ನ ಸ್ಟಿಚ್ ಮಾಡಿ ಕೊಡೋದ್ರಿಂದ ಮಿನಿಮಮ್ ಅಂದ್ರೆ ಕೂಡ ಇವತ್ತು ಒಂದು 4,000ರಿಂದ 5,000 ಇಟ್ಕೊಂಡು ಇವತ್ತು 20-25,000ವರೆಗೂ ಬ್ಲೌಸ್ ನ ಇವತ್ತು ಡಿಸೈನ್ ಮಾಡ್ತಾ ಇದ್ದಾರೆ. ಅರಿ ವರ್ಕ್, ಜರ್ದೋಶಿ ವರ್ಕ್, ಹ್ಯಾಂಡ್ ಎಂಬ್ರಾಯ್ಡ್ರಿ. ಈ ವರ್ಕ್ ನೀವೇ ಮಾಡಬಾರ್ದು, ಮತ್ತೊಬ್ಬರ ಹತ್ರ ಹೋಗಿ ಕೈ ಚಾಚೋದಕ್ಕಿಂತಲೂ ನೀವು ಸ್ವಂತ ಮಾಡುವಂತ ಕೋರ್ಸ್ ಅಂತ ಹೇಳಿದ್ರೆ ಡಿಪ್ಲೊಮಾ ಫ್ಯಾಷನ್ ಡಿಸೈನಿಂಗ್ ಕೋರ್ಸ್. ಇದರ ಜೊತೆಗೆ ನಿಮಗೆ ಕಮ್ಯುನಿಕೇಶನ್ ಬೇಕಾಗುತ್ತೆ ಅಂತ ಇಂಗ್ಲಿಷ್ ಕೂಡ ಕೊಡ್ತಾ ಇದ್ದೇವೆ. ಜೊತೆಗೆ ನಾವು ನಿಮಗೆ ಇಂಗ್ಲಿಷ್ ಕೂಡ ಹೇಳ್ಕೊಡ್ತಾ ಇದ್ದೇವೆ. ಇಂಗ್ಲಿಷ್ ಕಂಪ್ಯೂಟರ್ ಒಂದು ಕಲ್ತ್ಬಿಟ್ರ ಅಂತ ಹೇಳಿದ್ರೆ ನೀವು ಬಿಸ್ನೆಸ್ ನ ಇವತ್ತು ಯಾವ ಲೆವೆಲ್ ಬೇಕಾದ್ರೂ ನೀವು ಮಟ್ಟಕ್ಕೆ ಬೇಕಾದ್ರೂ ನಿಮ್ಮ ಬಿಸ್ನೆಸ್ ನ ತಗೊಂಡು ಹೋಗ್ಬಹುದು. ಜೊತೆಗೆ ನಮ್ಮ ಕಾಲೇಜ್ ಇತ್ತು ಡಿಪ್ಲೊಮಾ ಏವಿಯೇಷನ್ ಕೂಡ ಇದೆ.
ಏವಿಯೇಷನ್ ಕೋರ್ಸ್ ಅಂತ ಹೇಳಿದ್ರೆ ಮುಂದೊಂದು ದಿನ ಇವತ್ತು ಪ್ರತಿಯೊಂದು ಜಿಲ್ಲೆಯಲ್ಲಿ ಕೂಡ ಇವತ್ತು ಒಂದೊಂದು ಏರ್ಪೋರ್ಟ್ಗಳನ್ನ ಓಪನ್ ಆಗ್ತಾ ಇರ್ತವೆ. ಸೊ ಅಂತ ಟೈಮಲ್ಲಿ ಇವತ್ತು ಒಂದು ಏರ್ಪೋರ್ಟ್ ಓಪನ್ ಆಯ್ತು ಅಂತ ಹೇಳಿದ್ರೆ ಅಲ್ಲಿ ಸಾವಿರಾರು ಪೋಸ್ಟ್ಗಳು ಓಪನಿಂಗ್ ಆಗ್ತವೆ. ಸೊ ಒಂದು ಗ್ರೌಂಡ್ ಸ್ಟಾಫ್, ಕ್ಯಾಬಿನ್ ಕ್ರೂ ಆಗಿರ್ಬೋದು, ಸೊ ಟ್ರಾಫಿಕ್ ಕಂಟ್ರೋಲ್ ಆಗಿರ್ಬೋದು, ಹೀಗೆ ಇವತ್ತು ಟೆಕ್ನಿಷಿಯನ್ಸ್, ಮೇಂಟೆನೆನ್ಸ್ ಪೊಸಿಷನ್ ಓಪನ್ ಆದಾಗ ಅಲ್ಲಿ ಜಾಬ್ ಮಾಡೋದಕ್ಕೆ ಇವತ್ತು ಡಿಪ್ಲೊಮಾ ಇನ್ ಏವಿಯೇಷನ್ ಕೋರ್ಸ್ ಮಾಡೋದವ್ರಿಗೆ ಒಂದು ಅವಕಾಶ ಸಿಗುತ್ತೆ. ಸೊ ಹಾಗಾಗಿ ಡಿಪ್ಲೊಮಾ ಏವಿಯೇಷನ್ ಕೋರ್ಸ್ ಕೂಡ ಎಜುಕೇಶನ್ ಮುಗಿಸ್ಕೊಳ್ರಿ. ಜೊತೆಗೆ ಇವತ್ತು ನಮ್ಮ ಕಾಲೇಜಲ್ಲಿ ಇವತ್ತು ಡಿಪ್ಲೊಮಾ ಈವೆಂಟ್ ಮ್ಯಾನೇಜ್ಮೆಂಟ್ ಇದೆ. ಸೊ ಈವೆಂಟ್ ಮ್ಯಾನೇಜ್ಮೆಂಟ್ ಅಂತ ಹೇಳಿದ್ರೆ ಯಾರಿಗಾರ ಇವತ್ತು ಸೆಲ್ಫ್ ಎಂಪ್ಲಾಯ್ಡ್ ಆಗ್ಬೇಕು, ಸ್ವಂತ ಏನಾದ್ರು ಮಾಡ್ಬೇಕು, ನಮ್ಮ ಊರಲ್ಲಿನೇ ನಮ್ಮ ಜಿಲ್ಲೆಯಲ್ಲಿನೇ ನಾನು ಮಾಡ್ಬೇಕು ಅಂತ ಹೇಳಿದ್ರೆ ನೋಡಿ, ಈವೆಂಟ್ ಮ್ಯಾನೇಜ್ಮೆಂಟ್ ಕೋರ್ಸ್ ಕಲ್ತ್ಕೊಂಡವರು ಮುನ್ನುಗು ಬೆಸ್ಟ್ ಪ್ರೊಪ್ರೈಟರ್ ಆಗ್ಬೋದು ಅಂತ ಹೇಳ್ಬೋದು. ಸೊ ಇವತ್ತು ತಂದೆಯ ರೀತಿಯಲ್ಲಿ ಇವತ್ತು ತಂದೆ ಸ್ಕಿಲ್ ರೀತಿಯಲ್ಲಿ ಇವತ್ತು ಒಂದು ವೆಡ್ಡಿಂಗ್ ಆರ್ಡರ್ನ ಒಂದು ಹಿಡ್ಕೊಂಡು ಆ ವೆಡ್ಡಿಂಗ್ ಆರ್ಡರ್ನ ಟೋಟಲಾಗಿ ಮುಗಿಸ್ಕೊಡೋದು ಹೇಗೆ, ಜೊತೆಗೆ ಇವತ್ತು ಒಂದು ಬರ್ತ್ಡೇ ಪಾರ್ಟಿಗಳನ್ನ ಇವತ್ತು ನಿಮ್ಗೆಲ್ಲ ಗೊತ್ತಿದೆ. ಇವತ್ತು ಆಗಿನ ಕಾಲಗಳಲ್ಲಿ ಒಂದು ಮದುವೆಗಳನ್ನ ಅಂತ ಹೇಳಿದ್ರೆ, ಇವೆಂಟ್ ಅಂತ ಹೇಳಿದ್ರೆ ಇವತ್ತು ಒಂದು ಮನೆ ಮುಂದೆ ಒಂದು ಚಪ್ರನ್ನ ಹಾಕಿ ಒಂದು ಮದುವೆನ ಮುಗಿಸ್ಕೊಡ್ತಿದ್ರು. ಸೊ ಇವತ್ತೇನಾಗ್ತಾ ಇದೆ, ಒಂದು ಮದುವೆ, ಒಂದು ಬರ್ತ್ಡೇ, ಒಂದು ಕಾರ್ಯಕ್ರಮ, ಒಂದು ಆನ್ಯುವಲ್ ಡೇ, ಒಂದು ಸಿನಿಮಾನ ಒಂದು ಹಿಟ್ ಆಗಿದೆ ಅಂತ ಹೇಳಿದ್ರೆ ಇವತ್ತೆಲ್ಲವನ್ನು ಕೂಡ ಏನಾಗ್ತಾ ಇದೆ ಅಂತ ಹೇಳಿದ್ರೆ ಪ್ರತಿಯೊಂದು ಕೂಡ ಒಂದು ಹಾಲ್ ನ ಬುಕ್ ಮಾಡ್ತಾ ಇದ್ದೇವೆ. ಒಂದು ಹಾಲ್ ನ ಬುಕ್ ಮಾಡ್ಕೊಂಡು ಇವತ್ತು ಅಲ್ಲಿ ನಾವು ಗ್ರ್ಯಾಂಡ್ ಅದ್ದೂರಿಯಾಗಿ ಒಂದು ಕಾರ್ಯಕ್ರಮ ಮಾಡ್ತಾ ಇದ್ದೇವೆ. ಸೊ ಇವತ್ತು ಈ ಇವೆಂಟ್ ಮ್ಯಾನೇಜ್ಮೆಂಟ್ ಕೋರ್ಸ್ ಕಲಿಯೋದ್ರಿಂದ ನಿಮಗೆ ಇವತ್ತು ನಿಮ್ದೇ ಆದಂತ ಊರಲ್ಲಿ, ಒಂದು ತಾಲೂಕಲ್ಲಿ, ಒಂದು ಜಿಲ್ಲೆಯಲ್ಲಿ ನಿಮ್ಗೆ ಒಂದು ಹೆಸರು ಮಾಡ್ಬೋದು. ಜೊತೆಗೆ ನೀವೇ ಒಂದು ಪ್ರೊಪ್ರೈಟರ್ ಆಗಿ ಒಂದು ಬಿಸ್ನೆಸ್ ನ ಮಾಡೋದಕ್ಕೆ ನಂಬರ್ 1 ಕೋರ್ಸ್ ಅಂತ ಹೇಳಿದ್ರೆ ಅದುವೇ ಡಿಪ್ಲೊಮಾ ಇವೆಂಟ್ ಮ್ಯಾನೇಜ್ಮೆಂಟ್ ಕೋರ್ಸ್ ಅಂತ ಹೇಳ್ಬೋದು. ಜೊತೆಗೆ ನಮ್ಮಲ್ಲಿ ಮತ್ತೊಂದು ಕೋರ್ಸ್ ಇದೆ, ಡಿಪ್ಲೊಮಾ ಇನ್ ಇಂಟೀರಿಯರ್ ಡಿಸೈನಿಂಗ್. ಡಿಪ್ಲೊಮಾ ಇಂಟೀರಿಯರ್ ಡಿಸೈನಿಂಗ್ ಕೋರ್ಸ್ ಅಂತ ಹೇಳಿದ್ರೆ ಒಂದು ವಿಷಯ ಹೇಳಬೇಕು ಅಂತ ಹೇಳಿದ್ರೆ ಆಗಿನ ಕಾಲದಲ್ಲಿ ಮನೆಗಳನ್ನ ಕಟ್ತಾ ಇದ್ರು. ಆ ಮನೆಗಳನ್ನ ಹೇಗಾಗ್ತಿದ್ದು, ಮಣ್ಣಿನಿಂದ ಕಟ್ತಾ ಇದ್ರು, ಮನೆಗಳನ್ನ ಕಟ್ತಿದ್ರು. ನಿಮಗೂ ನಮಗೂ ಎಲ್ಲ ಗೊತ್ತಿರುವಂತ ವಿಷಯ. ಬಟ್ ಇವತ್ತು ಮನೆಗಳನ್ನ ಕಟ್ತಾ ಇದಾರೆ ಅಂತ ಹೇಳಿದ್ರೆ ಇವತ್ತು ಹೇಗೆ ಕಟ್ತಾ ಇದಾರೆ, ಇವತ್ತು ಎಲ್ಲವೂ ಕೂಡ ಸಿಮೆಂಟ್ ವರ್ಕ್ ಆಯ್ತು, ಸಿವಿಲ್ ವರ್ಕ್ ಮುಗಿತಾ ಅಂತ ಹೇಳಿದ್ರೆ ಆ ಮನೆ ಒಳಗಡೆ ಒಂದು ಕಿಚನ್ ರೂಮ್ ಹೆಂಗಿರ್ಬೇಕು, ಒಂದು ಬೆಡ್ರೂಮ್ ಹೆಂಗಿರ್ಬೇಕು, ಒಂದು ವಿಂಡೋ, ಆ ಕರ್ಟನ್ ಹೇಗಿರ್ಬೇಕು, ಒಂದು ಟೈಲ್ಸ್, ಮಾರ್ಬಲ್ಸ್, ಪೇಂಟಿಂಗು, ಲೈಟು, ಪ್ರತಿಯೊಂದು ಕೂಡ ಇವತ್ತು ನಾವೇನ್ ಮಾಡ್ತೀವಿ, ಇಂಟೀರಿಯರ್ ಡಿಸೈನಿಂಗ್ ಕಲಿತವ್ರನ್ನ ಇವತ್ತು ಚೆನ್ನೈಯಿಂದ, ಬೆಂಗಳೂರಿಂದ, ಬೇರೆ ಬೇರೆ ಕಡೆಯಿಂದ ಇವತ್ತು ಕಲಿಸೋದಕ್ಕಿಂತನೂ ನೀವು ಇವತ್ತು ಇಂಟೀರಿಯರ್ ಡಿಸೈನ್ ಕೋರ್ಸ್ ನ ಕಲ್ತ್ಕೊಂಡು ನೀವೇ ಇವತ್ತು ಕೋಟಿ ಖರ್ಚು ಮಾಡಿ ಬಿಲ್ಡಿಂಗ್ ಅನ್ನ ಕಟ್ಟಿರ್ತಾರೆ. ಹೆಚ್ಚು ಕಮ್ಮಿ ಇವತ್ತು ನಾ ಹೇಳ್ಬೇಕು ಅಂತ ಹೇಳಿದ್ರೆ ಒಂದು ಬಿಲ್ಡಿಂಗ್ ಕಟ್ತಾರ ಅಂತ ಹೇಳಿದ್ರೆ 1 ಕೋಟಿಯಿಂದ ಇವತ್ತು 100 ಕೋಟಿವರೆಗೆ ಖರ್ಚು ಮಾಡ್ಕೊಂಡು ಒಂದು ಮನೆಗಳನ್ನ ಕಟ್ತಾ ಇದಾರೆ, ಒಂದು ಸ್ಟಾರ್ ಹೋಟ್ಲ್ಗಳನ್ನ ಕಟ್ತಾ ಇದಾರೆ. ಹೌದಾ, ಎಷ್ಟೋ ಖರ್ಚು ಮಾಡಿ ಕಟ್ಟಿರುವಂತ ಮನೆಗಳನ್ನ ಇವತ್ತು ಬಿಲ್ಡಿಂಗ್ ಒಳಗಡೆ ಇವತ್ತು ಯಾವ ತರ ಅಲಂಕಾರ ಇರಬೇಕು, ಯಾವ ತರ ಡಿಸೈನಿಂಗ್ ಇರಬೇಕು ಅನ್ನೋದನ್ನ ರೆಡಿ ಮಾಡುವಂತ ಕೆಲಸ ಯಾರ್ದು, ಇದೇ ಇಂಟೀರಿಯರ್ ಡಿಸೈನ್ ಕೋರ್ಸ್ ಕಲ್ತವರು. ಹಾಗಾಗಿ ಯಾರಿಗೆಲ್ಲ ಇವತ್ತು ಸ್ವಂತ ಮಾಡ್ಬೇಕಂತ ಅವಶ್ಯಕತೆ ಇದೆಯೋ, ಆಶೆ ಇದೆಯೋ, ಸ್ವಂತ ಮಾಡ್ಬೇಕು, ನಾನು ಏನಾದ್ರು ಸಾಧಿಸಬೇಕು ಜೀವನದಲ್ಲಿ, ನಮ್ಮ ಊರಿನ ಜನರಿಗೆ ನಾನೇ ಒಂದು ಏನಾದ್ರು ಒಂದು ಕ್ರಿಯೇಟಿವ್ ಮೈಂಡ್ ಇದ್ದವರು, ಕ್ರಿಯೇಟಿವಿಟಿ ಮೈಂಡ್ ಯಾರ್ದಿದೆ ನೋಡಿ, ಅವರು ಡಿಪ್ಲೊಮಾ ಇನ್ ಇಂಟೀರಿಯರ್ ಡಿಸೈನ್ ಕೋರ್ಸ್ ನ ಕಲೀರಿ, ಬೆಸ್ಟ್ ಅವಕಾಶ ಇದೆ. ಇವತ್ತು ಕೆಲವರು ಹೇಳ್ತಾರೆ ನನಗೆ, ಸರ್ ನಾನು ಇವತ್ತು 7 ಕೋಟಿ 10 ಕೋಟಿ ಪ್ರಾಜೆಕ್ಟ್ ಗಳನ್ನ ತಗೊಂಡಿದ್ದೇನೆ ಸರ್ ಅಂತ ಹೇಳ್ತಾರೆ. ಸೊ ನಿಮ್ಗೆ ಅಲ್ಲಿ ನೀವೇ ವಿಚಾರ ಮಾಡಿ, ಒಂದು ಮಿನಿಮಮ್ ಒಂದು ವರ್ಷಕ್ಕೆ ಒಂದು 5 ರಿಂದ 20 ಲಕ್ಷವರೆಗೂ ದುಡಿಮೆ ಮಾಡುವಂತ ಕೋರ್ಸು ಡಿಪ್ಲೊಮಾ ಇನ್ ಇಂಟೀರಿಯರ್ ಡಿಸೈನಿಂಗ್ ಕೋರ್ಸು. ಹಾಗಾಗಿ ಇವತ್ತು ಈ ಕೋರ್ಸ್ ಗಳನ್ನ ಕಲಿಬಹುದು. ಜೊತೆಗೆ ನಮ್ಮ ಕಾಲೇಜಲ್ಲಿ ಇವತ್ತು ಯಾರೆಲ್ಲ ಇವತ್ತು ಸರ್ ನಾನು ಕಂಪ್ಯೂಟರ್ ಎಜುಕೇಶನ್ ಕಲಿಬೇಕು, ನಮ್ಮಲ್ಲಿ ಇವತ್ತು 3 ಮಂತ್ 6 ಮಂತ್ 1 ಇಯರ್ ಡಿಪ್ಲೊಮಾ ಕಂಪ್ಯೂಟರ್ ಅಪ್ಲಿಕೇಶನ್ ಇದೆ. ಇವತ್ತು ಡಿಜಿಟಲ್ ಇಂಡಿಯಾ ಆಗಿದೆ. ಯಾವುದೇ ಒಂದು ಕೆಲಸ ಮಾಡ್ಬೇಕಂದ್ರೂ ಕೂಡ ಇವತ್ತು ನಮಗೆ ಕಂಪ್ಯೂಟರ್ ಜ್ಞಾನ ಅತ್ಯವಶ್ಯಕ. ಸೊ ಹಾಗಾಗಿ ಎಲ್ಲರೂ ಬನ್ನಿ, ನಿಮ್ಮ SSLC, PUC, ITI ಡಿಗ್ರಿ ಯಾರಾದ್ರೂ ಕಂಪ್ಯೂಟರ್ ಎಜುಕೇಶನ್ ಕಲಿಬೇಕು ಅಂತ ಹೇಳಿದ್ರೆ ಬೇರೆ ಕಡೆ ಹೋಲಿಕೆ ಮಾಡಿದ್ರೆ ಕಡಿಮೆ ಫೀಸ್ ಅಲ್ಲಿ ಬೆಸ್ಟ್ ಎಜುಕೇಶನ್, ನಿಮಗೆ ಒಳ್ಳೆ ಕ್ವಾಲಿಫೈಡ್ ಟೀಚರ್ಸ್ ಇರುವಂತಹ ಟೀಚರ್ಸ್ PGSS ಕಾಲೇಜಲ್ಲಿ ಮಿನಿಮಮ್ ಅಂದ್ರೂ ಕೂಡ 10 ವರ್ಷದಿಂದ 35 ವರ್ಷ ಎಕ್ಸ್ಪೀರಿಯನ್ಸ್ ಇರುವಂತಹ ಟೀಚರ್ಸ್ ಇರುವಂತಹ ಕಾಲೇಜು ಅಂತ ಹೇಳಿದ್ರೆ ನಮ್ಮ ಉತ್ತರ ಕನ್ನಡ ಜಿಲ್ಲೆ ಶಿರ್ಷಿಯಲ್ಲಿ PGSS ಕಾಲೇಜು. ಇಲ್ಲಿ ನಿಮಗೆ ಕಂಪ್ಯೂಟರ್ ಎಜುಕೇಶನ್ ಕೂಡ ಸಿಗುತ್ತೆ. ಜೊತೆಗೆ ನಾನಿವತ್ತು ಡಿಗ್ರಿ ಮಾಡಿದ್ದೇನೆ ಸರ್, BA, BCom, ITI, ಏನೋ ಎಜುಕೇಶನ್ ಮಾಡಿದ್ರ ಜಾಬ್ ಮಾಡಕ್ ಹೋಗ್ಬೇಕು, ಏನ್ ಬೇಕು ಇವತ್ತು, ಕಮ್ಯುನಿಕೇಶನ್ ಸ್ಕಿಲ್ ಬೇಕು, ಇಂಗ್ಲಿಷ್ ಬೇಕಾಗುತ್ತೆ. ಸೊ ಹಾಗಾಗಿ ನಮ್ಮಲ್ಲಿ ಇವತ್ತು ಇಂಗ್ಲಿಷ್ ಕೂಡ ನಿಮಗೆ 35 ವರ್ಷ ಎಕ್ಸ್ಪೀರಿಯನ್ಸ್ ಇರುವಂತ ಫ್ಯಾಕಲ್ಟಿ ಇದ್ದಾರೆ. ಬನ್ನಿ, ಇಂಗ್ಲಿಷ್ ನ ಮಾತಾಡೋಕೆ ಹೇಳ್ಕೊಡ್ತೇವೆ, ಇಂಟರ್ವ್ಯೂ ಪ್ರಿಪರೇಷನ್ ಬಗ್ಗೆ ಹೇಳ್ಕೊಡ್ತೇವೆ. ಅದೆಲ್ಲವೂ ನಿಮ್ಗೆ ರೆಡಿ ಮಾಡಿದಾರ ಮೇಲೆ ಎಲ್ಲಿ ಉದ್ಯೋಗ ಇದೆ ಅಂತ ಹೇಳ್ಕೊಡ್ತೇವೆ. ಇವತ್ತು ನಮ್ಮ ಕಾಲೇಜ್ ಜೊತೆಗೆ ಇವತ್ತು ನಮ್ಮ ಕಾಲೇಜಲ್ಲಿ ವಿದ್ಯಾಭ್ಯಾಸ ಮಾಡುವಂತ ವಿದ್ಯಾರ್ಥಿಗಳು ಇವತ್ತು 500ಕ್ಕಿಂತ ಹೆಚ್ಚು MNC ಕಂಪನಿಗಳಲ್ಲಿ ಮತ್ತೆ 5 ಸ್ಟಾರ್ ಹೋಟೆಲ್ಗಳಲ್ಲಿ
ನೀವು ಎಲ್ಲಾ ಕಡೆ ಇವತ್ತು ಏರ್ಪೋರ್ಟ್ಗಳಲ್ಲಿ ಬ್ಯಾಂಕಿಂಗ್ ಸೆಕ್ಟರ್ಗಳಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಸೊ ನಿಮ್ಗೂ ಕೂಡ ಇವತ್ತು ನಾನು ಎಜುಕೇಶನ್ ಮುಗಿಸಿದ್ದೀನಿ, ನನಗೆ ಉದ್ಯೋಗ ಬೇಕು, ಜಾಬ್ ಬೇಕು ಅಂತ ಹೇಳಿದ್ರೆ ಮಿನಿಮಮ್ ನಮ್ಮ ಸಂಸ್ಥೆಯಲ್ಲಿ ವಿದ್ಯಾಭ್ಯಾಸ ಮಾಡಿರುವಂತ ವಿದ್ಯಾರ್ಥಿಗಳು ಇವತ್ತು 20,000 ಹಿಡ್ಕೊಂಡು 1-1.5 ಲಕ್ಷವರೆಗೂ ಸಂಬಳ ಪಡಿತಾ ಇದ್ದಾರೆ. ಸೊ ಇವತ್ತು ನಿಮ್ಗೂ ಕೂಡ ನಮ್ಮಲ್ಲಿ ಇವತ್ತು ಎಜುಕೇಶನ್ ಮಾಡಿದ ಯಾವುದೇ ಡಿಗ್ರಿ, ಯಾವುದೇ ಎಜುಕೇಶನ್ ಆಗಿರ್ಬೋದು ಆಗಿದ್ದರೂ ಬನ್ನಿ, ನಾವು ನಿಮಗೆ ಜಾಬ್ ನ ಕಳಿಸುವಂತ ಕೆಲಸ ಮಾಡ್ತಾ ಇದ್ದೇವೆ. PGSS ಕಾಲೇಜ್ ಬಗ್ಗೆ ಒಂದು ಹೆಮ್ಮೆಯ ವಿಷಯ ಏನಂತ ಹೇಳಿದ್ರೆ, PGSS ಕಾಲೇಜಿಗೆ ನಮಗೆ ಇವತ್ತು 2024ರಲ್ಲಿ ದುಬೈ ಇಂಟರ್ನ್ಯಾಷನಲ್ ಎಕ್ಸಲೆಂಟ್ ಅವಾರ್ಡ್ ಸಿಕ್ಕಿದೆ. ಜೊತೆಗೆ ಇವತ್ತು 2025ರಲ್ಲಿ ಚೆನ್ನೈ A+ ಅಕ್ರೆಡಿಟೇಷನ್ ಕೂಡ ಸಿಕ್ಕಿದೆ. ಜೊತೆಗೆ ಇವತ್ತು ದುಬೈ ಇಂಟರ್ನ್ಯಾಷನಲ್ ಎಕ್ಸಲೆಂಟ್ ಅವಾರ್ಡ್ ಸಿಕ್ಕಿದೆ. ಜೊತೆಗೆ ಇವತ್ತು ನಮ್ಮ ಕಾಲೇಜಿಗೆ ಇವತ್ತು ಸಿರ್ಸಿಯ ಲೋಕಧ್ವನಿಯ ಸಾಧಕರ ಪ್ರಶಸ್ತಿ ಕೂಡ ಇವತ್ತು ಕರ್ನಾಟಕದ ಜನಪ್ರಿಯ ಮುಖ್ಯಮಂತ್ರಿ ಆದಂತಹ ಶ್ರೀ ಸಿದ್ದರಾಮಯ್ಯ ಸರ್ ಕಡೆಯಿಂದ ಇವತ್ತು ನಮಗೆ ಇವತ್ತು ಪ್ರಶಸ್ತಿ ಕೂಡ ಸಿಕ್ಕಿದೆ ಅಂತ ಹೇಳಕ್ಕೆ ತುಂಬಾ ಖುಷಿ ಆಗ್ತಾ ಇದೆ. ಹೀಗೆ ಇವತ್ತು PGSS ಕಾಲೇಜಿಗೆ ಕರ್ನಾಟಕದಿಂದ 4-5 ಜಿಲ್ಲೆಯಿಂದ ಇವತ್ತು ವಿದ್ಯಾರ್ಥಿಗಳು ಬಂದು ವಿದ್ಯಾಭ್ಯಾಸ ಮಾಡ್ತಾ ಇದ್ದಾರೆ. ಹೀಗೆ ಇವತ್ತು ಕರ್ನಾಟಕ ಮೂಲೆಯಿಂದ ಬನ್ನಿ, ವಿದ್ಯಾಭ್ಯಾಸ ಮಾಡಿ, ನಿಮಗೆ ಇವತ್ತು ಉದ್ಯೋಗಾವಕಾಶ ಕೊಡೋದಕ್ಕೆ PGSS ಕಾಲೇಜು ಸಿದ್ಧವಾಗಿದೆ, ರೆಡಿ ಆಗಿದೆ. ಇಲ್ಲಿ ಉಳಿಯೋದಕ್ಕೆ, ಎಜುಕೇಶನ್ ಮಾಡೋದಕ್ಕೆ ಎಲ್ಲಾ ರೀತಿಯಾದ ಸೌಲಭ್ಯಗಳು ನಿಮಗೆ ಇವತ್ತು ನಮ್ಮ ಸಂಸ್ಥೆಯಿಂದ ಇದೆ. ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಕಾಲೇಜಿನ ಸಾಮಾಜಿಕ ಜಾಲತಾಣದ ಇನ್ಸ್ಟಾಗ್ರಾಮ್, ಫೇಸ್ಬುಕ್ ನ ಫಾಲೋ ಮಾಡಿ ಮತ್ತು ನಮ್ಮ ಯೂಟ್ಯೂಬ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.